ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಹೇಗಿದೆ ನಿಮ್ಮ ಕಡೆ ಎಲ್ಲ ಬಿಸಿ? ನಮಗಂತೂ ಈ ಕೋಲಾರ ಮುಳ್ಬಾಗಲ್ ಸೈಡ್ ಇರೋಕೆ ಆಗ್ತಾಯಿಲ್ಲಪ್ಪ, ಸಖತ್ ಬಿಸಿ ಇದೆ. ಮಕ್ಕಳಿಗೆ ರಜೆ ಇರೋದ್ರಿಂದ ಅವ್ರಿಗೆ ಎಲ್ಲಿದ್ರೂ ಟೈಮ್ ಪಾಸೇ ಆಗೋದಿಲ್ಲ. ಏನಾದರೂ ಒಂದು ಕಲಿತ್ರೆ ಬೇಗನೆ ಕಲ್ತ್ಕೊಬಿಡ್ತಾರೆ. ನೆಕ್ಸ್ಟು ಇನ್ನೊಂದು ಏನು ಕಲಿಯೋಣ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಲಿಖಿತ ನಂಬರ್ 1 ಅಂತ ಹೇಳಬಹುದು. ಮಕ್ಕಳ ಜೊತೆ ಇವಾಗ ನಾವು ಸಹ ಅವ್ರ ಜೊತೆ ಆ್ಯಕ್ಟಿವಿಟೀಸ್ ಮಾಡಿ ನಾವು ಮಕ್ಕಳಾಗ್ಬಿಟ್ಟಿದ್ದೀವಿ ಅಂತ ಹೇಳ್ಬಹುದು. ನಮ್ಮ ಲಿಖಿತ ಜೊತೆ ಸೇರಿಕೊಂಡು ನನ್ನ ಚೈಲ್ಡ್ಹುಡ್ ಮೆಮೊರೀಸನ್ನು ಇವಾಗ ಮತ್ತೆ ರೀಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನಾನು ನಮ್ಮ ರೇವಂತು ಮಂಜು ಹೇಳ್ಕೊತಾ ಇದ್ವಿ. ಅವ್ರು ಹೇಳ್ತಾಯಿದ್ರು, ಅಕ್ಕ ನಾವು ಚಿಕ್ಕವರಿದ್ದಾಗ ನೀನು ಪುಟ್ಟದಾಗಿ ಮರಗಳ ಕೆಳಗಡೆ ಅಡುಗೆ ಎಲ್ಲ ಮಾಡಿಕೊಡ್ತಾಯಿದ್ದೆ, ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾಯಿದ್ರು. ನಮ್ಮ ಲಿಖಿತ ಹೇಗೆ ಮಾಡ್ತಾಯಿದ್ದೆ, ನನ್ನ ಜೊತೆನೂ ಆಟ ಆಡ್ಬಾ ಅಂತ ಹೇಳ್ತಾಯಿದ್ಲು. ಅದಕ್ಕೆ ನಾನು ಒಂದು ಸಿಂಪಲಾಗಿ ಒಂದು ಸೆಟಪ್ಪನ್ನು ಮಾಡಿಕೊಂಡೆ. ಅದಕ್ಕೆ ಒಳ್ಳೆ ಮುಹೂರ್ತ ಇಟ್ಟು ಗೃಹ ಪ್ರವೇಶ ಸಹ ಮಾಡಿಬಿಟ್ರಿ ನಾನು ನನ್ನ ಮಗಳು. ನಮ್ಮ ಜೊತೆ ಈ ಮನೆಗೆ ಇಬ್ಬರು ಗೆಸ್ಟು ಸಹ ಬರ್ತಾರೆ. ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಅವರು ಸಹ ಕಾಣಿಸ್ತಾರೆ. ಬಲಗಾಲಿಟ್ಟು ನನ್ನ ಮಗಳು ಓಡೇ ಬಿಟ್ಲು ಮನೆ ಒಳಗಡೆ. ಇಲ್ಲಿ ಒಂದು ಪುಟ್ಟ ಕೈತೋಟನ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಾವು ಸಿಂಪಲಾಗಿ ಒಂದು ಅಡುಗೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸೆಟಪ್ಪನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳಬಹುದು. ಮೊದಲಿಗೆ ಒಂದು ಸ್ವಲ್ಪ ಬೂಸ್ಟ್ ಕೊಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಳ್ನೀರನ್ನು ತಗೊತಾ ಇದ್ದೀವಿ. ಯಾರ್ಯಾರಿಗೆಲ್ಲ ಎಳ್ನೀರು ಕಟ್ ಮಾಡೋಕ್ಕೆ ಬರುತ್ತೆ ಅಂತವರು ಕಮೆಂಟ್ ಮಾಡಿಬಿಡಿ. ನಮಗಂತೂ ಶಕ್ತಿ ಎಲ್ಲ ಪ್ರದರ್ಶನ ಮಾಡಿ ಹೊಡೆದ್ರೂ ಎಳ್ನೀರು ಹೊಡಿಯೋಕ್ಕೆ ಬರೋದಿಲ್ಲ. ನೋಡೋದಕ್ಕೆ ದಪ್ಪ ಕಾಣಿಸ್ತೀವಿ, ಅದೇ ಶಕ್ತಿ ಐತಪ್ಪ ಅಂತ ಅಂದ್ಕೊತಾರೆ. ಒಂದು ಎಳ್ನೀರು ಕಟ್ ಮಾಡೋಕ್ಕೆ ಒಂದು 10ರಿಂದ 15 ನಿಮಿಷ ತಗೊತೀವಿ. ಹಾಗೂ ಈಗ ಟ್ರೈ ಮಾಡಿ ನಾನೊಂದು ಅವಳೊಂದು ಹೊಡ್ಕೊಂಡು ಕುಡಿತಾಯಿದ್ದೀವಿ. ಹೊಟ್ಟೆ ತುಂಬಿದ್ರೇ ಅಲ್ವಾ ಅಡುಗೆ ಮಾಡೋಕ್ಕೆ ಶಕ್ತಿ ಬರೋದು. ಈ ಬೇಸಿಗೆಯಲ್ಲಿ ನೀರಿನಂಶ ಇರ್ತಕ್ಕಂಥ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಿದ್ರೆ ಡಿಹೈಡ್ರೇಟ್ ಆಗದಿರ ಚೆನ್ನಾಗಿರತ್ತೆ ಬಾಡಿ. ಇವಾಗ ಅವಳು ನಾನು ಸೇರಿಕೊಂಡು ಮಾತಾಡ್ಕೊತ ಅಡುಗೆ ಮಾಡ್ತಾಯಿದ್ದೀವಿ. ಲಿಖಿತ ಕೇಳ್ತಾ ಇದ್ದಾಳೆ, ಅಮ್ಮ ನೀವು ಚಿಕ್ಕವರಿದ್ದಾಗ ಏನೇನು ಆಟ ಆಡ್ತಾಯಿದ್ರಿ, ಸಮ್ಮರಲ್ಲಿ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಿ ಅಂತ ಎಲ್ಲ ಕೇಳ್ತಾ ಇದ್ದಾಳೆ. ಈಗಿನ ಕಾಲದ ಮಕ್ಕಳಿಗೆ ಆಟಗಳು ಯಾವುವು ಅಂತ ಸಹ ಗೊತ್ತೇ ಇಲ್ಲ ಅಂತ ಹೇಳ್ಬಹುದು. ಫೋನ್ ಇದ್ದರೆ ಸಾಕು, ಟಿ ವಿ ಇದ್ದರೆ ಸಾಕು, ಅದೇ ಅವ್ರ ಪ್ರಪಂಚ ಅಂತ ಹೇಳ್ಬಹುದು. ಬೆಳಗ್ಗಿಂದ ಸಾಯಂಕಾಲ ಫೋನಲ್ಲಿ ಆಟ ಆಡ್ತಾನೆ ಇರ್ತಾರೆ. ಊಟ ಮಾಡೋದನ್ನು ಸಹ ಮರೆತು ಬಿಡ್ತಾರೆ. ಈ ರೀತಿ ನಾವು ಅವ್ರ ಜೊತೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ 1 ಅವರು ಟೈಮ್ ಸ್ಪೆಂಡ್ ಮಾಡಿದ್ರೆ, ನೇಚರಲ್ಲಿ ಕರ್ಕೊಬಂದು ಅವ್ರ ಜೊತೆ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ನೇಚರಿಂದ ಮಕ್ಕಳು ತುಂಬ ದೂರ ಇರ್ತಾರೆ. ಇವಾಗ ಸಿಟಿಗಳಲ್ಲಿ 4 ಗೋಡೆ ಮಧ್ಯೆನೇ ಇರ್ತಾರೆ ಮಕ್ಕಳು. ಈ ಥರ ಔಟ್ಸೈಡ್ ಕರ್ಕೊಬಂದಾಗ ನೇಚರ್ ಜೊತೆ ಬಾಂಡಿಂಗು ಸಹ ಚೆನ್ನಾಗಿ ಬೆಳೆಯುತ್ತೆ ಅವ್ರಿಗೆ. ಈ ಥರ ಗಿಡಮರಗಳಿರ್ತಕ್ಕಂಥ ಜಾಗಕ್ಕೆ ಅವ್ರನ್ನ ಕರ್ಕೊಂಡೋದ್ರೆ ಪ್ಯೂರಿಟಿ ಇರ್ತಕ್ಕಂಥ ಆಕ್ಸಿಜನ್ನು ಸಹ ಅವ್ರಿಗೆ ಸಿಗುತ್ತೆ. ನಾನು ಚಿಕ್ಕವಳಿದ್ದಾಗ ನಮ್ಮ ಅಕ್ಕ ಅವ್ರ ಮನೆಯಲ್ಲೇ ಇರ್ತಾಯಿದ್ದೆ. ನಮ್ಮ ರೇವಂತು ಮಂಜು, ನಮ್ಮ ಅಕ್ಕ ಅವ್ರ ಮೈದನ ಮಕ್ಕಳು, ಭಾವನ ಮಕ್ಕಳು ಎಲ್ಲ ಇರ್ತಾಯಿದ್ರು. ಸುಮಾರು ಒಂದು 4-5 ಜನ ಮಕ್ಕಳಿರ್ತಾಯಿದ್ರು. ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ತುಂಬ ಗಿಡಗಳಿತ್ತು, ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಸಣ್ಣದಾಗಿ ಒಂದು ಬಟ್ಲಿಟ್ಕೊಂಡು ಅದರಲ್ಲಿ ಅನ್ನ ಮಾಡ್ತಾಯಿದ್ದೆ, ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೆ. ಆ ಮಕ್ಕಳ ಜೊತೆ ಸಖತ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಆಗಿನ ಕಾಲದ ಮಕ್ಕಳು ಇಷ್ಟೊಂದು ಶಾರ್ಪ್ ಇರ್ತಾ ಇರಲಿಲ್ಲ. ನಾವು ಏನು ಹೇಳಿದ್ರೆ ಅದನ್ನು ಕೇಳ್ತಾಯಿದ್ರು. ಇವಾಗಂತೂ ಅವ್ರು ಹೇಳ್ದಂಗೆ ನಾವು ಕೇಳೋ ಥರ ಆಗಿಬಿಟ್ಟಿದೆ. ಹಾಗೆ ಇವಾಗ ನಮ್ಮ ಮನೆಗೆ ಇಬ್ಬರು ಗೆಸ್ಟು ಅಂತ ಹೇಳಿದ್ನಲ್ಲ, ನಮ್ಮ ಮಂಜು ಹಾಗೆ ನಮ್ಮ ಅಕ್ಕನೂ ಪ್ರವೇಶ ಮಾಡಿದ್ರು. ಅವ್ರಿಗೂ ಒಂದೊಂದು ಎಳ್ನೀರನ್ನು ಮಾಡಿಕೊಟ್ರಿ. ಹಾಗೆ ಇವಾಗ ಟೊಮೊಟೊ ಗೊಜ್ಜನ್ನು ರೆಡಿ ಮಾಡ್ತಾಯಿದ್ದೀನಿ. ಸ್ಟೋರಿ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿ 2 ಮನೆಗಳನ್ನು ಮಾಡ್ಕೊತಾ ಇದ್ವಿ. ಈ ಮರದ ಕೆಳಗಡೆ ಒಂದು ಮನೆ, ಆ ಮರದ ಕೆಳಗಡೆ ಒಂದು ಮನೆ. ಇಲ್ಲಿ ಅಡುಗೆ ಮಾಡಿ ಅಲ್ಲಿಗೆ ಓದ್ಕೊಂಡು ಹೋಗ್ತಾಯಿದ್ವಿ. ಒಂದೊಂದು ಮನೆನ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಸೆಂಟ್ರಲ್ಲಿ ವೇಲಾಗಲಿ, ಸೀರೆ ಆಗಲಿ ಅಥವಾ ಗೋಣಿ ಚೀಲ ಆಗಲಿ ಕಟ್ಕೊಂಡು ಆಟ ಆಡ್ತಾಯಿದ್ವಿ. ಅದನ್ನು ನಮ್ಮ ಮಂಜು ಹೇಳ್ತಾ ಇದ್ದಾಳೆ. ಜೊತೆಗೆ ಅವಳು ಹೇಳ್ತಾ ಇದ್ದಾಳೆ, ಅಕ್ಕ ನೀನು ನಾನು ಸೇಮ್ ಕಾಣಿಸ್ತಾ ಇದ್ವಿ, ಒಂದೇ ಥರ ಜಡೆ ಹಾಕ್ಕೊಂಡಿದ್ದೀವಿ, ಹೇಗೆ ಹೀಗೆಲ್ಲ ಅಂತ ಕೇಳ್ತಾ ಇದ್ದಾಳೆ. ನಿಜ, ಅವಳು ನನ್ನ ಥರನೇ ಕಾಣಿಸ್ತಾಳೆ. ಎಲ್ಲರೂ ಸೇರ್ಕೊಂಡು ಟೊಮೊಟೊ ಗೊಜ್ಜು ರುಚಿ ನೋಡ್ತಾ ಇದ್ದೀವಿ. ಮನೇಲಿ ಮಾಡಿರೋದಕ್ಕಿಂತ ಔಟ್ಸೈಡ್ ಮಾಡಿದ್ರೆ ಅದೇನೋ ಒಂಥರ ರುಚಿ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಬಹುದು. ಆವಾಗ ಮುಳ್ಬಾಗ್ಲಲ್ಲಿ ಉರುಸು ನಡೀತಾ ಇತ್ತು. ನಾವು ಅಲ್ಲಿ ಹೋಗ್ಬಿಟ್ಟು ಪುಟ್ಟ ಆಟ ಸಾಮಾನುಗಳನ್ನು ತಗೊಬರ್ತಾಯಿದ್ವಿ. ಎಲ್ಲ ಹೆಣ್ಮಕ್ಳು ಇದನ್ನು ಆಡಿರ್ತಾರೆ. ಹೆಣ್ಮಕ್ಳು ಅಂದರೆ ಕಿಚನ್ ಐಟಮ್ಸನ್ನೇ ಹೆಚ್ಚಾಗಿ ಇಷ್ಟಪಡ್ತಾರೆ. ನಾವು ಸಹ ಚಿಕ್ಕ ಪುಟಾಣಿ ಕುಕ್ಕರು, ಮಿಕ್ಸಿ ಈ ಥರ ಎಲ್ಲ ಆಟ ಸಾಮಾನುಗಳನ್ನು ತಗೊಬಂದು ಈ ಥರ ಮಿನಿಚರ್ ಥರ ಆಟ ಆಡ್ಕೊತಾ ಇದ್ವಿ.
ಇವತ್ತು ಆ ಥರನೇ ಮಾಡೋಣ ಅಂತ ಹೋದೆ. ನನಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ಏನೂ ಸಿಗಲಿಲ್ಲ. ಅದರಿಂದ ಸಿಂಪಲ್ಲಾಗಿ ನನ್ನ ಮಗಳಿಗೆ ಇಷ್ಟ ಆಗೋ ಥರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಈ ಥರ ಮಾಡಿದೆ. ಮುಂದಿನ ವೀಡಿಯೋದಲ್ಲಿ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಿನಿಚರ್ ಕುಕ್ಕಿಂಗ್ ಮಾಡಬೇಕು ಅಂತ ಲಿಖಿತಗೂ ಸಹ ತುಂಬ ಇಂಟ್ರೆಸ್ಟ್ ಇದೆ. ಅವಳ ಕೈಯಲ್ಲೇ ಸಹ ಸ್ವಲ್ಪ ವೀಡಿಯೋಸನ್ನು ಈ ಸಮ್ಮರಲ್ಲಿ ಮಾಡಿಸೋಣ ಅಂದ್ಕೊತಾ ಇದ್ದೀನಿ. ನೋಡೋಣ, ಆದಷ್ಟು ಬೇಗ ಆ ವೀಡಿಯೋಸು ಸಹ ಬರುತ್ತೆ. ಟೊಮೊಟೊ ಗೊಜ್ಜು ಜೊತೆ ಬಿಸಿ ಬಿಸಿ ದೋಸೆ ಮಾಡಿದ್ದೆ. ಎಲ್ಲರೂ ಇಲ್ಲೇ ಲಂಚನ್ನು ಮುಗಿಸ್ಬಿಟ್ವಿ. ನಮ್ಮ ಅಕ್ಕನೂ ಟೀಚರ್ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲ ತುಂಬ ಬ್ಯುಸಿಯಾಗಿರ್ತಾರೆ. ನಾವು ಹೋದಾಗ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅವ್ರನ್ನ ಕೂರಿಸ್ಬಿಟ್ಟು ನಾವು ಏನೇನು ಕೆಲಸ ಬೇಕೋ ಎಲ್ಲ ಮಾಡಿಕೊಟ್ಬಿಡ್ತೀನಿ. ಫಸ್ಟಿಂದ ನಾನು ಹಾಗೇ ನಮ್ಮ ಅಕ್ಕಗೆ ನಾನು ಹೋದರೆ ಸಾಕು, ಅರ್ಧ ಏನಾದರೂ ಕಾಯಿಲೆ ಬರಲಿ, ಅರ್ಧ ಕಾಯಿಲೆ ಸಹ ವಾಸಿಯಾಗಿಬಿಡುತ್ತೆ. ಯಾರಿಗೆಲ್ಲ ಈ ರೀತಿ ಅಕ್ಕ ತಂಗಿ ಬಾಂಡಿಂಗ್ ಇರುತ್ತೆ ಅನ್ನೋರು ತಪ್ಪದಿರ ಕಮೆಂಟ್ ಮಾಡಿ. ಔಟ್ಸೈಡ್ ಕರ್ಕೊಂಡೋಗಿ ಮಕ್ಕಳ ಜೊತೆ ನಾವು ಬೇರೆ ಬೇರೆ ಕಡೆ ಎಷ್ಟಾದರೂ ಸುತ್ತಾಡಲಿ, ಎಷ್ಟಾದರೂ ಖರ್ಚು ಮಾಡಲಿ, ಅದು ನೆನಪಲ್ಲಿ ಉಳಿಯೋದಿಲ್ಲ. ಈ ರೀತಿ ಅವ್ರ ಜೊತೆನೇ ಸೇರಿಕೊಂಡು ನಾವು ಅಡುಗೆ ಮಾಡಿ ಅವ್ರು ಯಾವ ರೀತಿ ಆಟ ಆಡ್ತಾರೋ ಅದೇ ರೀತಿ ಆಟ ಆಡಿದ್ರೆ ಅವ್ರಿಗೆ ಲೈಫ್ ಲಾಂಗು ಇದು ಮೆಮೊರಿಯಾಗಿ ಉಳಿದ್ಬಿಡುತ್ತೆ. ನಾನು ಅಷ್ಟೇ ಒಂದು 15-20 ವರ್ಷ ಆಡಿರೋ ಆಟಗಳೆಲ್ಲ ನಮ್ಮ ಮಕ್ಕಳು ಇವಾಗೂ ನೆನ್ಪಿಟ್ಕೊಂಡಿದ್ದಾರೆ. ಆದ್ದರಿಂದ ನೀವು ಸಹ ಟೈಮ್ ಸಿಕ್ಕಾಗ ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಲೈಫ್ ಲಾಂಗ್ ಒಂದು ಮೆಮೊರಿಯನ್ನು ಕೊಟ್ಟ ಹಾಗೆ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಗಾರ್ಡನ್ ಅಂತೂ ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ಇವಾಗಂತೂ ಮಳೆ ಬೀಳ್ತಾಯಿದೆ, ಆವಾಗವಾಗ ತುಂಬ ಚೆನ್ನಾಗಿ ಚಿಗುರು ಹೊಡ್ಕೊಂಡಿದೆ ಗಿಡಗಳೆಲ್ಲ. ನಾವು ನೀರು ಎಷ್ಟು ಹಾಕಿದ್ರೂ ಮಳೆ ಬಿದ್ದ ಹಾಗೆ ಆಗೋದಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೆಷ್ಟು ಹೊಸ ಹೊಸ ವೀಡಿಯೋಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.